ನಮ್ಮ ಮೇಲೆ ನಾವೇ ಪ್ರಯೋಗ ಮಾಡ್ಕೊಂತ ಇದೀವಿ ಇವತ್ತು. ನಮ್ಮ ಮೇಲೆ ನಾವೇ ಪ್ರಯೋಗ ಮಾಡ್ಕೊಂತ ಇದೀವಿ ಇವತ್ತು. ನೋಡಿ ಗೈಸ್, ಇದು ನಿನ್ನೆ ಗ್ಲಿಚ್ ಆಗಿತ್ತು ಗೈಸ್. ಇವ್ರ ಫೋಟೋನೇ ಇಲ್ಲೂ ಬಂದ್ಬಿಟ್ಟಿತ್ತು ಧನುಷ್ ಹತ್ರ. ಅದ್ಭುತ. ನಂದು ಯಾವುದೇ ರೀತಿ ಕಂಟೆಂಟು ಸ್ಕ್ರಿಪ್ಟ್ ಎಲ್ಲ ಬರೆಯಲ್ಲ, ನಾನು ರಾ. Daddy's home. ಹಾಯ್ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಗಾಯ್ಸ್ ಏನು ಅಂದರೆ ಬೆಳಗ್ಗೆನೆ ಅಂದರೆ 9 ಗಂಟೆ ಆಗಿದೆ. ಈಗ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು. ನೋಡಿ ನಮ್ಮ ವಿಸ್ಕಿ ಏನು ಮಾಡ್ತೈತೆ ಅನ್ನೋದು. ನಮ್ಮ ವಿಸ್ಕಿ ಎಲ್ಲ ಗಲೀಜಾಗಿಬಿಟ್ಟಿದೆ ಗೈಸ್, ತೊಳಿಬೇಕು ನಮ್ಮ ವಿಸ್ಕಿನ. ವಿಸ್ಕಿನೇ ಚಂದ ಗೈಸ್, ಯಾಕೆ ಅಂದರೆ ಹೋಗಿದ ತಕ್ಷಣ ಹಿಂದೆ ಹೋಗ್ದಿರ ಮುಂದೆ ಬರುತ್ತೆ. ನಮ್ಮನ್ನೇ ಪ್ರೀತಿ ಮಾಡತ್ತೆ ಗೈಸ್ ಇದು. ನೋಡಿ ವಿಸ್ಕಿ, ಸೇ ಐ ಟು ವ್ಲಾಗ್. ಬಾಯ್ ವಿಸ್ಕಿ, ಬಾಯ್. ಇದು ಓಟ್ಕ ವೇಸ್ಟು ಗೈಸ್. ಅಲ್ಲಿ ಹೋಗೋಸತ್ ನೋಡ್ತೀನಿ, ರೆಡಿ ಆಗ್ತಾ ಇದೆ ಓಡಕ್ಕೆ. ಅದೆಷ್ಟು ದಿನ ಆಯ್ತು ಕೊಲ್ಲಿನ ಹಾಕಿ ಕಾವುಗೆ? ಮದುವೆ ಮಾಡೈತೆ ನೋಡ್ಬೇಕು. ನೀರು ಬಿಡ್ಬೇಕು. ಅದು ನೀರು ಸ್ವಲ್ಪ ಖಾಲಿ ಆಗಿದೆ. ಹಾಕ್ಲಾ ಮೋಟ್ರ? ಇವಾಗ ಇಲ್ವಾ ಕರೆಂಟು? ಸೈಕಿಲ್ಲ ಕರೆಂಟ್ ಇಲ್ಲ ಗೈಸ್. ಬನ್ನಿ ಅವನ್ ಫಿಶ್. ಏಕೆ ಆಫ್ ಮಾಡವ್ರಾ? ಐಸ್ ಅವ್ನು ಫಿಶಿಗೆ ಫೀಡಾಕ್ ಬರ್ತಾನೆ. ನಾವು ಹೋಗಿ ಕೋಲಿ ಮರಿ ಮಾಡೈತೆ ಇಲ್ಲ ಅಂತ ನೋಡೋಣ ಬನ್ನಿ. ಇವಾಗ ಆಗೋ ಮರಿಗಳಿಗೆಲ್ಲ ಇದೆ ಗೈಸ್ ತಂದೆ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಇದೇ ಇರುತ್ತೆ ತಂದೆ. ಇದೇ ತಂದೆ ಇವಾಗ ಆಗೋ ಮರಿಗಳಿಗೆಲ್ಲಾನು ಅದೇ ತಂದೆ. ಆಲ್ಮೋಸ್ಟ್ ಎಲ್ಲ ಮರಿಗಳಿಗೂ ಅದೇ ಆಗಿರುತ್ತೆ ಗೈಸ್ ತಂದೆ. ಅದು ಗಂಡ ಹೆಂಡತಿಗೆ, ಅದಕ್ಕೆ ಅದೇ ತಂದೆ ಆಗಿರುತ್ತೆ. ಮಧ್ಯದಲ್ಲಿ ಯಾವುದಾದ್ರು ಬಂದ್ರೂ ಹೇಳೋಕ್ಕಾಗಲ್ಲ. ಇದು ಓಟ್ಕ ವೇಸ್ಟು ಗೈಸ್, ನೋಡಿದ್ರೆ ಎದುರ್ಕೊಳತ್ತೆ. ನಮ್ಮ ವಿಸ್ಕಿ ನೋಡಿ ಗೈಸ್. ಬನ್ನಿ ನೋಡೋಣ ಮರಿ ಆಗೈತಾ ಇಲ್ವಾ ಅಂತ. ಕಮಾನ್ ಗೈಸ್, ಲೆಟ್ಸ್ ಸಿ. ಎರಡು ಮರಿ ಮಾಡೈತೆ, ಕಾಣಿಸ್ತಾ ಉಂಟಾ? ಇದೇನೋ ಒಂದು ತುಳಿದು ಬಿಟ್ಟಿದೆ ಗೈಸ್. ಇಲ್ಲ ಗೈಸ್, ಮೂರಾದಂಗಿದಾವೆ ಗೈಸ್. 3 ಮರಿ ಆಗಿದೆ ಗೈಸ್. ಇನ್ನು ಎಷ್ಟು ಮಾಡುತ್ತೆ ನೋಡ್ಬೇಕು. ಇನ್ನೊಂದು ದಿವಸ ನಾಳೆ ಗೊತ್ತಾಗತ್ತೆ ಎಷ್ಟು ಮರಿ ಆಗತ್ತೆ ಏನು ಅಂತ. 3 ಮರಿ ಆಗೈತೆ. 3 ಮರಿ ತಂದೆ ಇಲ್ಲಿದೆ. ಯಾರು ನನ್ನ ಮಕ್ಳ ಹತ್ರ ಹೋಗ್ತಾ ಇರೋದು ಅಂತ. ಇದು ಅದು ಗೈಸ್ ತಂದೆ. ನೋಡಿ ಎಲ್ಲೋಗಿದ್ದೆ ಅಂತ ಕೇಳ್ತಾ ಇದ್ದಾವೆ. ಚಿಲ್ರೆ ಬಿಟ್ಟೆ. ಕಮಾನ್ ಗೈಸ್, ಇನ್ನಷ್ಟೇ, ಇನ್ನೇನಿಲ್ಲ ಕೆಲಸ. ಸಿಕ್ಕಿದಾಗಾಯ್ತು, ಕರೆಂಟ್ ಇಲ್ಲ ಆಯ್ತು. ಬನ್ನಿ ಮಾಡೋಕ್ಕೇನು ಕೆಲಸ ಇಲ್ಲ, ಇದೇ ನಮ್ಮ ಕೆಲಸ. ನೋಡಿ ನೆಟ್ವರ್ಕ್ ಬರ್ತಾ ಇಲ್ಲ. ಅಗ್ನಿ ಪರೀಕ್ಷೆ ನೋಡಬೇಕು ಅಂತ. ರಾಹುಲ್ ಅಷ್ಟೇನಾ? ನಮ್ಮ ಧನುಷ್ ಬ್ರೋಗೋಸ್ಕರ ವೋಟ್ ಹಾಕೋಕ್ಕೆ ಈಗ ಹಾಟ್ಸ್ಟಾರ್ ಡೌನ್ಲೋಡ್ ಮಾಡ್ತಾ ಇದ್ದೀನಿ ಗೈಸ್. ನನ್ನ ಫೋನಲ್ಲಿ ಹಾಟ್ಸ್ಟಾರೇ ಇರಲಿಲ್ಲ. ಆಲ್ರೆಡಿ ನೀವು ಬಂದಿದ್ದೀರಾ ನಮ್ಮ ಧನುಷ್ ಬ್ರೋಗೆ ವೋಟ್ ಹಾಕಿ ಗೈಸ್. ನೋಡಿ ಗೈಸ್,
ಇದು ನಿನ್ನೆ ಗ್ಲಿಚ್ ಆಗಿತ್ತು ಗೈಸ್. ಇವ್ರ ಫೋಟೋನೇ ಇಲ್ಲೂ ಬಂದ್ಬಿಟ್ಟಿತ್ತು ಧನುಷ್ ಬ್ರೋ ಹತ್ರ. ಅಲ್ಲಿ ನೋಡಿಕೊಂಡು ವೋಟ್ ಹಾಕಿ ಗೈಸ್. ಇವಾಗೆಲ್ಲ ಕ್ಲಿಯರ್ ಆಗಿದೆ ಅನಿಸುತ್ತೆ. ಕ್ಲಿಯರ್ ಆಗಿದೆ ಗೈಸ್, ಅನ್ಸೋದೇನಿಲ್ಲ, ಕ್ಲಿಯರ್ ಆಗಿದೆ. ನೀವು ತಪ್ಪದೆ ವೋಟ್ ಹಾಕಿ ಗೈಸ್ ನಮ್ಮ ಧನುಷ್ ಬ್ರೋಗೆ. ನಮ್ಮದೇ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಗೈಸ್. ಈಗ ಬಂತು ಗೈಸ್. ಹಾಂ, ಇನ್ನು ಸ್ಟಾರ್ಟ್ ಆಯಿತು ಗೈಸ್. ಶೋ ಮುಗಿಸೋಣ ಗೈಸ್. ಏನು ಅಂದರೆ ಇವತ್ತು ನಾವೇ ಅಡುಗೆ ಮಾಡ್ತಾ ಇದ್ದೀವಿ. ಏನು ಅಡುಗೆ ಮಾಡ್ತೀವಿ ಅಂತ ಬನ್ನಿ ನೋಡೋಣ. ಏನು ಇಲ್ಲ ಗೈಸ್, ಇರೋ ಕೆಲವೇ ಐಟಮ್ಗಳಲ್ಲಿ ಮ್ಯಾಗಿ ಮಾಡ್ತಾ ಇದ್ದೀವಿ ಗೈಸ್. ಮ್ಯಾಗಿ ಮಾಡೋದು ಒಂದು ಅಡುಗೆನ ಅನ್ಕೋಬೇಡಿ, ಅದು ಒಂದು ಅಡುಗೆನೇ ಗೈಸ್. ಎಲ್ಲ ಆಗ್ತಾ ಇದೀವಿ. ಮರ್ತೋಗಿದ್ದೆ ಗೈಸ್ ನಾನು ವ್ಲಾಗ್ ಮಾಡೋದು. ಅದಕ್ಕೆ ನಮ್ಮ ಆದರ್ಶು ನೆನಪಿಸ್ದ ವ್ಲಾಗ್ ಮಾಡು ಅಂತ. ಅದಕ್ಕೆ ಸಾಕು ಹಂಗೆ ಕಟ್ ಮಾಡೋದು, ಜನ ಕಟ್ ಮಾಡಿದ್ವಿ. ನೋಡಿ ಗೈಸ್, ಈರುಳ್ಳಿ ಹಿಂಗೆ ಕಟ್ ಮಾಡ್ಕೋಬೇಕು. ಏನೇನ್ ಹಾಕ್ತಿವಿ ಅನ್ನೋದು ಮ್ಯಾಟ್ರ್ ಆಗಲ್ಲ ಗೈಸ್. ಫೈನಲಿ ಮ್ಯಾಗಿ ತಿಂತೀವ ಇಲ್ವ ಅನ್ನೋದು ಮ್ಯಾಟ್ರ್. ಇಲ್ಲಿ ಗೈಸ್ ಏನೋ ಹೆಂಗಂದ್ರೆ ಕಟ್ ಮಾಡ್ತೀವಿ. ಹೆಂಗ್ ಇಷ್ಟ ಬಂದ್ರೆ ಹೆಂಗ್ ಕಟ್ ಮಾಡ್ತೀವಿ ಗೈಸ್. ಹೆಂಗಿದ್ರು ನಾವೇ ಎಲ್ಲ ತಿನ್ನೋದು. ನಮ್ಮ ಮೇಲೆ ನಾವೇ ಪ್ರಯೋಗ ಮಾಡ್ಕೊಂತ ಇದೀವಿ ಇವತ್ತು. ಈರುಳ್ಳಿ ಹಾಕಪ್ಪ. ಹಂಗಲ್ಲ ಹಾಕ್ಬಾರ್ದು, ಹಿಂಗ್ ಮೇಲಿಂದ ಬಿಡ್ಬೇಕು. ಕ್ಯಾಮ್ರಾ ಹಿಂಗ್ ಹಿಡಿತೀನಿ ನಿಮ್ಮ. ಹಾ, ಅಲ್ಲಿ ಚೆನ್ನಾಗಿ ರೋಸ್ಟ್ ಮಾಡೋ ಈರುಳ್ಳಿನ. ನೋಡಿ ಗೈಸ್, ಮೊಟ್ಟ ಮೊದಲಾಗಿ ಈರುಳ್ಳಿಯನ್ನು ಹಾಕೋಬೇಕು. ಈರುಳ್ಳಿ ಗೋಲ್ಡ್ ಫ್ಲೇಮ್ ಬರೋದು ಬೇಯಿಸ್ಕೋಬೇಕು ಗೈಸ್. ಈ ತರ ಶ್ರಾವಣ ಆದ್ಮೇಲೆ ಬಿರಿಯಾನಿ ವ್ಲಾಗ್ ಮಾಡ್ತೀವಿ ಗೈಸ್. ಚಿಲ್ಲಿ ಚಿಕನ್ ಅಂತೆ. ಮತ್ತೆ ಮೆಣಸಿನ್ಕಾಯಿ ಗೈಸ್, ಸ್ವಲ್ಪ ಮೆಣಸಿನ್ಕಾಯಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಮ್ಯಾಗಿನ ಹಿಂಗೆ ಯಾರು ಮಾಡ್ತಾರೆ ಅನ್ಕೋಬೇಡಿ, ನಾವು ಮಾಡ್ತೀವಿ ಗೈಸ್. ನಾವು ಧನಿಯಾ ಪುಡಿ, ಸಾಂಬಾರ್ ಪುಡಿ ಎಲ್ಲ ಹಾಕ್ತಿವಿ. ಸಿಸರು ಐತೆ ನೋಡು. ಈಗ ಮತ್ತೆ ಸ್ವಲ್ಪ ಬೀನ್ಸ್ ಅನ್ನು ಹಾಕೋಬೇಕು ಗೈಸ್. ಇದು ಗೈಸ್, ಮತ್ತೆ ಸ್ವಲ್ಪ ಬೀನ್ಸ್ ಅನ್ನು ಹಾಕೋಬೇಕು. ಬೀನ್ಸು ಕ್ಯಾರೆಟ್ ಎರಡು ಹಾಕ್ಬಿಡು ಒಂದೇ ಸರಿ. ಕೊತ್ತಂಬರಿ ಹಾಕ್ಬಿಡಪ್ಪ. ಕೊತ್ತಂಬರಿ ಲಾಸ್ಟ್ ಗೈಸ್. ಕೊತ್ತಂಬರಿ ಲಾಸ್ಟಿಗೆ ಹಾಕೋದು ಫೈನಲ್ ಟಚ್. ಹೀಗೆ ಇದಕ್ಕೆ ಈಗ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೋಬೇಕು ನಾವು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಹಿಂಗೆ ಹಾಕ್ತೀನಿ, ಯಾರು ಹಾಕ್ತಾರಲ್ಲ. ಸಾಕ್ಬಿಡು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಗೈಸ್. ನೀವು ಉಪ್ಪು ಜಾಸ್ತಿ ತಿಂದರೆ ಉಪ್ಪು ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ತಿನ್ನಂಗಿದ್ರೆ ಕಡಿಮೆ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡು ಮತ್ತೆ ತಿನ್ನಕ್ಕಾಗ್ದಿರ ತಿನ್ಬೇಡಿ ಗೈಸ್. ಆಗ ಮ್ಯಾನೇಜ್ ಆಗತ್ತೆ ನಮಗೆ ಜಾಸ್ತಿ ಹಾಕಿದ್ರು. ಈಗ ಸ್ವಲ್ಪ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಸೈಡ್ ಎತ್ತಿಕೊಳಕ್ಕಾಗಲ್ಲ, ಇದರಲ್ಲೇ ಮ್ಯಾಗಿ ಮಾಡಬೇಕು. ಅದಕ್ಕೇನೆ ಗೈಸ್ ಬಾಯ್ಲ್ಡ್ ವಾಟರ್ ಹಾಕಿದ್ದು ಮಾಡೋದು. ಅದರ ಇದು ಸ್ವಲ್ಪ ಬಾಯ್ಲ್ ಥರ ಫ್ರೈ ಆಗಬೇಕು ಗೈಸ್. ಚೆನ್ನಾಗಿ ಫ್ರೈ ಆಗಬೇಕಿದು. ಫ್ರೈ ಆಗಿದೆ ಅನಿಸ್ತಾ ಇದೆ ನನಗೆ. ಅನಿಸ್ತಾ ಇದೆಯಾ ನಿಮಗೂ? ಫ್ರೈ ಆಗಿದೆ ಗೈಸ್. ಹಸಿ ಸ್ಮೆಲ್ ಹೋಗ್ಬಿಡ್ಬೇಕು.
ಸುತ್ತಮುತ್ತ ಎಲ್ಲ ಹಸುಗಳಿಗೆಲ್ಲ ನೀರಿಟ್ಟಿದ್ದು ಎಲ್ಲ ಬರ್ಕೊಳ್ಳೋದು. ನೀವೆಲ್ಲಿದ್ದೀರಾ? ಈಗ ಇಲ್ಲಿಗೆ ಬರ್ತೀರಾ ಏನು? ನೀರನ್ನು ಎತ್ಕೊಂಡ್ಬರ್ಬೇಕು ಗೈಸ್. ಇವು ಯಾವ ಥರ ಬಾಯ್ಲ್ ಬಿಸಿ ಆಗಿದೆಯಾ ಇಲ್ಲ ಅಂತ. ಹಾಂ, ಚೆನ್ನಾಗಿ ಬಿಸಿ ಆಗಿದೆ ಗೈಸ್. ಈಗ ಸ್ವಲ್ಪ ನೀರನ್ನು ಹಾಕೋಬೇಕು. ಏನಿಲ್ಲ, ಮತ್ತೆ ಮಾಡ್ತೀನಿ ಬಿಡು. ಮ್ಯಾಗಿ ಮಾಡ್ತಾ ಇದ್ದೀವಿ. ಗೈಸ್, ಸ್ಟೋರೇಜ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದನ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿಕೊಂಡು ನೆನ್ನೆದೆಲ್ಲ ಡಿಲೀಟ್ ಮಾಡಿ ಈಗ ಸದ್ಯಕ್ಕೆ ಬೇಡ 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 ಹೋಗ್ಬೇಡ. ಈಗ ಎಲ್ಲ ಬೇಯ್ತಾ ಇದೆ ಗೈಸ್, ಈಗೆಲ್ಲ ಬೇಯ್ತಾ ಇದೆ. ಇದು ಸ್ವಲ್ಪ ಈ ಥರ ರೊಟೇಟ್ ಮಾಡ್ಕೊಳ್ಳೋಣ ಗೈಸ್, ಯಾಕೆಂದ್ರೆ ನಮ್ಮ ರೆಸಿಪಿ ಯಾರೇ ಕಾಪಿ ಮಾಡಬೇಡಿ, ಟ್ರೈ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನಿಮ್ ಕೈಯಲ್ಲಿ ಆಗಲ್ಲ. ನಮ್ಮ ರೆಸಿಪಿ ಮಾಡಕ್ಕೆ ನಿಮ್ ಕೈಯಲ್ಲಿ ಆಗಲ್ಲ ಗೈಸ್, ಯಾಕೆಂದ್ರೆ ನಾವು ಅಷ್ಟು ಡಿಫ್ರೆಂಟ್ ಆಗಿ ಮಾಡ್ತೀವಿ. ಯಾರು ಮಾಡಿರಲ್ಲ, ಯಾರು ಮಾಡಕ್ಕೂ ಚಾನ್ಸ್ ಇಲ್ಲ. ಏನಂತ ಯದಶ್? ಕಾಪಿ ಮಾಡಕ್ಕೂ ಚಾನ್ಸ್ ಇಲ್ಲ ಗೈಸ್, ಯಾಕೆಂದ್ರೆ ನಾವು ಇಂಗ್ರೀಡಿಯೆಂಟ್ಸ್ ಹೇಳಲ್ಲ. ನೀವು ಮಾಡ್ಕೊಂಡು ಹಾಕೋದ್ರೆ ಸ್ವಲ್ಪ ಮಿಸ್ಟೇಕ್ ಆಗಿ ನೀವೇ ತಿನ್ನಲ್ಲ ಆಮೇಲೆ ಅದನ್ನು. ಅದಕ್ಕೆ ಗೈಸ್, ನಮ್ದು ಯಾರು ಕಾಪಿ ಮಾಡ್ಬೇಡಿ. ರೆಸಿಪಿ ಬೇಕು ಅಂದ್ರೆ ರೆಸಿಪಿ ಅಂತ ಕಾಮೆಂಟ್ ಮಾಡಿ. ಹಾಕು ಮ್ಯಾಗಿ ಹಾಕು. ಮ್ಯಾಗಿನೂ ರೆಸಿಪಿ ಕೇಳ್ತಾರೆ ಅಂದ್ರೆ ನೋಡೋಣ ಗೈಸ್, ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನಮ್ಮ ರೆಸಿಪಿನ ನೋಡೋಣ ಗೈಸ್. ಕಟ್ ಮಾಡೋ, ಹಿಂಗೆ ಅರ್ಧಕ್ಕೆ ಕಟ್ ಮಾಡೋ, ಯಾಕೆಂದ್ರೆ ಅದು ಮತ್ತೆ ನಾವು ಉದ್ದ ನಾಗರಾವ್ ಇದ್ದಂಗೆ ಇರುತ್ತೆ ಗೈಸ್, ತಿನ್ನಕ್ಕಾಗಲ್ಲ. ಹಂಗ್ ಕಟ್ ಮಾಡಿದ್ರೆ ಸ್ವಲ್ಪ ತಿನ್ಕೋಬಹುದು ಆರಾಮಾಗಿ. ಅವಕ್ಕೂ ಕೈಯಾಗ ಕಟ್ ಮಾಡಿ. ಹಾ, ಇದು ಪರ್ಫೆಕ್ಟ್. ಸಾಯಿಬಾಬಾ ತರ ಹಿಂಗ ಹಾಕೋ, ಸಾಯಿಬಾಬಾ ತರ ಹಿಂಗ ಹಾಕ್ತಿರ್ಕೋ. ಹಾ, ಇದನ್ ಸ್ವಲ್ಪ ನೀರ್ ಹಾಕ್ಬೇಕು ಅನ್ಸುತ್ತೆ. ನಮ್ಗೆ ಯಾವಾಗ ಬೇಕೋ ಅವಾಗ ಏನ್ ಬೇಕೋ ಅದನ್ನ ಮಾಡ್ಕೊಂತ ಇರ್ತೀವಿ ಗೈಸ್ ನಾವು. ಅದಕ್ಕೆ ನಮ್ದು ಯಾರು ಕಾಪಿ ಮಾಡಕ್ ಹೋಗ್ಬೇಡಿ, ನಾವು ಕಾಪಿ ರೇಟ್ ಹಾಕ್ಬಿಡ್ತೀವಿ. ಆಮೇಲೆ ನಮ್ಗೆ ಈಗ ಆಗ್ತಾ ಇದಾರೆ ಗೈಸ್, ಫಸ್ಟ್ ಅಲ್ಲಿ ಏನು ಗೊತ್ತಾಗ್ತಾ ಇಲ್ಲ, ಸಾಂಗ್ಸ್ಗೆಲ್ಲ ಕಾಪಿ ರೇಟ್ ಹಾಕ್ಬಿಡ್ತಾರೆ. ಅದಕ್ಕೆ ನೋಡ್ಕೊಂಡು ಯಾವ್ದು ಕರೆಕ್ಟ್ ಆಗಿರುತ್ತೆ ಅಷ್ಟು ಮಾತ್ರ ಆಗ್ತಾ ಇದೆ ಸದ್ಯಕ್ಕೆ. ಇದು ನಮ್ ಫುಡ್ ಸೀಕ್ರೆಟ್. ಹಾ, ಅದಕ್ಕೆ ಗೈಸ್ ಯಾರು ನಾವು ಕಾಪಿ ರೇಟ್ ತಗೊಂಡಿದೀವಿ, ಇದಕ್ಕೆ ನೀವು ಯಾರು ಕಾಪಿ ಮಾಡಕ್ ಹೋಗ್ಬೇಡಿ. ಮಸಾಲೆ ಐಟಮ್ ಬರುತ್ತೆ ಗೈಸ್. ಈಗ ಮಸಾಲೆ ಹಾಕ್ತಿವಿ, ಅದಕ್ಕೆ ಬೇಕಾದ ಏನೇನ್ ಬೇಕು ಎಲ್ಲ ಹಾಕ್ತಿವಿ. ನಮ್ಗೆ ಹೆಂಗ್ ಬೇಕು ಫಸ್ಟ್ ಅವ್ರಿಗೆ ಕೊಟ್ಟಿರೋ ಮಸಾಲೆನ ಹಾಕ್ತಿವಿ ನಾವು. ಈ ತರ ಅವ್ರೆಷ್ಟು ಕೊಟ್ಟಿರ್ತಾರೋ ಅಷ್ಟು ಹಾಕ್ಬಿಡ್ತೀವಿ. ಮತ್ತೆ ನಮ್ಮ ಮಸಾಲೆನೂ ಸ್ವಲ್ಪ ಸೀಕ್ರೆಟ್ ಆಗಿದೆ, ಅದು ಸ್ವಲ್ಪ ಹಾಕ್ತಿವಿ ಗೈಸ್. ಅವಾಗ ಈ ತರ ಸಿಂಗರ್ ಆಗ್ಬಿಡ್ತಾನೆ ಗೈಸ್ ನಮ್ಮ ಆದರ್ಶು. ನೋಡಿ ಅಷ್ಟೇನಾ? ಇನ್ನ ಒಂದಿದ್ಯಾ? ಅದು ಆಗ್ಬಿಡಿ. ಅದು ಕೊಡಿ. ನೋಡು ಬೀಳಿಸಿ ನೋಡು. ಇವಾಗ ಆ ಮಸಾಲೆಯಲ್ಲಿ ಸ್ವಲ್ಪ ಬೇಯಬೇಕು ಗೈಸ್ ಮ್ಯಾಗಿ ನೂಡಲ್ಸ್. ಅದಕ್ಕೆ ನಾವೇ ಆಡ್ಕೊಂಡ್ಬಿಡ್ತೀವಿ ಗೈಸ್. ನಮ್ಮ ವಯಸ್ಸಲ್ಲಿ ಹಾಕಿದ್ರೆ ಯಾವ್ದು ಕಾಪಿ ರೇಟ್ ಬೀಳಲ್ಲ ಗೈಸ್. ಅವೆಲ್ಲ ತೋರಿಸ್ಬಾರ್ದು, ಸೀಕ್ರೆಟ್ ಗೈಸ್. ನಮ್ಮ ರೆಸಿಪೀಸು ಅವೆಲ್ಲ ತೋರಿಸ್ಬಾರ್ದು. ಆ ಕಡೆ ಎಲ್ಲ ನೋಡ್ಬೇಡಿ, ನೀವು ಸ್ವಲ್ಪ ಈ ಕಡೆ ತಿರ್ಕೊಳ್ಳಿ. ನೀವು ಹೋದ್ರೆ ಹೋಗ್ಲಿ, ಇರೋದು ಸ್ವಲ್ಪ ಮ್ಯಾಗಿಗೆ ಫೋಕಸ್ ಮಾಡಿ ಗೈಸ್. ಇದೇನೋ ಅಂತ ಗೊತ್ತಾಗಿರುತ್ತೆ ನಿಮ್ಗೆ. ಇಂಗ್ರೀಡಿಯಂಟ್ ಗೈಸ್, ಅದು ಎಲ್ಲರ ಮನೆಯಲ್ಲೂ ಇರುತ್ತೆ. ಬಟ್ ಬೇರೆವೆಲ್ಲ ತೋರ್ಸಲ್ಲ ಗೈಸ್, ಬೇರೆವೆಲ್ಲ ತೋರಿಸಲ್ಲ. ಯಾಕಂದ್ರೆ ನಾವು ಮಾಡ್ಕೊಂಡಿರೋ ಗೈಸ್ ಹೋಮ್ ಮೇಡ್ ಇಂಗ್ರೀಡಿಯಂಟ್ ಅವೆಲ್ಲ. ನೀವೆಲ್ಲ ಕೇಳ್ಬೋದು, ನಾವ್ ಹೇಳ್ಬೋದು. ಅದಕ್ಕೆ ಗೈಸ್ ತೋರ್ಸಲ್ಲ, ಆದ್ಮೇಲೆ ತೋರಿಸ್ತೀವಿ ನೋಡಿ. ಆಯ್ತು, ನೂಡಲ್ಸ್
ಇದಕ್ಕೆ ಫೈನಲ್ ಅಲ್ಲಿ ಸ್ವಲ್ಪ ಚಿಕನ್ ಮಸಾಲ ಕೊಟ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಬರುತ್ತೆ. ನೆಕ್ಸ್ಟ್ ಲೆವೆಲ್ ಬರುತ್ತೆ. ಇದು ಯಾಕೆಂದ್ರೆ ಎಲ್ಲ ಮನೇಲಿ ಇರುತ್ತೆ, ಅದಕ್ಕೆ ಹೇಳ್ತಾ ಇದೀನಿ. ಎಲ್ಲಿ ಬೇಕಾದ್ರೂ ಸಿಗುತ್ತೆ, ಅದಕ್ಕೆ ಹೇಳ್ತಾ ಇದೀನಿ. ವೆಜಿಟೇರಿಯನ್ ಯಾರಿಗೆ ಇವಾಗ ಆಪ್ಷನಲ್ ಆಗಿ ಅದರಿಂದ ಚಿಕನ್ ತಿನ್ಬೇಕು ಅಂದಾಗ ಚಿಕನ್ ಮಸಾಲ ಹಾಕೊಂಡು ಮ್ಯಾಗಿ ತಿನ್ನಿ, ಎಷ್ಟು ಚೆನ್ನಾಗಿರುತ್ತೆ. ಈಗ ಸಕ್ಕತ್ತಾಗಿರುತ್ತೆ. ಏನೋ ಗೊತ್ತಾಗ್ತಿದ್ಯಾ? ಸುಮ್ಮನೆ ಕೆಚಪ್ ನೋಡಿ ಗೈಸ್, ಚಿಕನ್ ನಮ್ಮ ಮ್ಯಾಗಿ ರೆಡಿ ಆಗ್ತಾ ಉಂಟು. ಟೇಸ್ಟ್ ಮಾಡಿ. ಸ್ವಲ್ಪ ಸೂಪ್ ತಿನ್ಕೊಳ್ಳಿ. ಸೂಪ್ ಕುಡೀರಿ ಗೈಸ್, ತಿನ್ಕೊಳ್ಳಿ, ಎಲ್ಲ ಕುಡೀರಿ. ನೂಡಲ್ಸು ಇನ್ನೂ ಆಗಿಲ್ಲ. ಆಗಿದ್ಮೇಲೆ ನಿಮ್ಗೊಂದು ಬೈಟ್ ಕೊಡ್ತೀನಿ ಗೈಸ್, ತಿನ್ಕೊಳ್ಳಿ. ಬನ್ನಿ ಗೈಸ್, ನಮ್ಮದು ರೆಡಿ ಆಗ್ತಾ ಉಂಟು. ನಮಗೂ ಹಸು ಆಗ್ತಾ ಉಂಟು. ಈಗ ಸ್ವಲ್ಪ ಫೈನಲಿ ಸ್ವಲ್ಪ ಚಿಕನ್ ಮಸಾಲಾನು ಸ್ವಲ್ಪ ಹಂಗೆ ಮೇಲೆ ಟಚ್ ಅಪ್ ಕೊಟ್ಬಿಟ್ರೆ ಚಿಕನ್ ಮೇಲೆ ಇರೋ ಕ್ರೇವಿಂಗ್ಸ್ ಎಲ್ಲ ಹೋಗ್ಬಿಡುತ್ತೆ ಗೈಸ್. ಇದಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು ಗೈಸ್. ಸ್ವಲ್ಪ ಹಂಗೆ ಕುದೀತಾ ಇರಬೇಕು. ಅದು ಕುದಿಯೋವರೆಗೂ ಸ್ವಲ್ಪ ಆ ಕಡೆ ಹೋಗಿ ಬರೋಣ. ಬನ್ನಿ ಗೈಸ್. ಎಂತ ಕಷ್ಟ ಗೈಸ್ ಅಡುಗೆ ಮಾಡೋದು, ತುಂಬಾ ಕಷ್ಟ ಗೈಸ್. ಫೈನಲಿ ನಮ್ಮ ಮ್ಯಾಗಿ ರೆಡಿ ಆಗಿದೆ. ಈಗ ತಿನ್ಬೇಕು, ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ ಗೈಸ್. ಈಗ ಬಡ್ಸ್ಕೊತಾ ಇದ್ದೀವಿ ಕೈ ಪ್ಲೇಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಗೈಸ್. ಮರ್ತೋಗಿದ್ದೆ, ಮತ್ತೆ ಅವನೇ ಹೇಳ್ದ ಮಾಡು ಅಂತ, ಅದಕ್ಕೆ ತೆಗ್ದಿದ್ದೀವಿ ಗೈಸ್. ಈಗ ಫೋನು ಈಗ ಹಾಕ್ಕೊಂಡು ತಿಂದು ಹೇಗಿದೆ ಅಂತ ರಿವ್ಯೂ ಕೊಡ್ತೀವಿ ಗೈಸ್. ನಮ್ಮ ಅಡುಗೆನ ನಾವೇ ರಿವ್ಯೂ ಮಾಡ್ತೀವಿ. 10ಗೆ ಎಷ್ಟು ಕೊಡ್ಬೋದು ರೇಟಿಂಗು ಅಂತ ಇರಿ ಗೈಸ್. ನೋಡ್ತಾ ಇದ್ರೇ ಒಂಥರ ಚೆನ್ನಾಗಿದೆ ಅನಿಸ್ತದೆ ಗೈಸ್. ಈಗ ಸದ್ಯಕ್ಕೆ ಇಷ್ಟು ಹಾಕ್ಕೊಂಡಿದ್ದೀವಿ, ತಿಂದು ರಿವ್ಯೂ ಕೊಡ್ತೀವಿ ರೀ ಗೈಸ್ ನಿಮಗೆ. ಇದು ಫೋನ್ ಸ್ವಲ್ಪ ಈ ಥರ ಹೋಗುತ್ತೆ, 1 ಸೆಕೆಂಡು. ಯಾಕೆಂದರೆ ಲೆಫ್ಟ್ ಹ್ಯಾಂಡ್ಗೆ ಅಡ್ಜಸ್ಟ್ ಆಗಬೇಕಲ್ಲ ಗೈಸ್. ಬನ್ನಿ ಗೈಸ್, ಈಗ ಟೆಸ್ಟ್ ಮಾಡೋಣ. ಬಿಸಿ ಇದೆ ಗೈಸ್. ಅದ್ಭುತ. ಅದ್ಭುತ. ಮ್ಯಾಗಿನೂ ಚಿಕನ್ ಮಾಡ್ದಂಗೆ ಮಾಡಿರ್ತೀವಿ ಗೈಸ್ ನಾವು. ಅದೇ ಟೇಸ್ಟೇ. ಈಗ ಆದಷ್ಟು ಟೇಸ್ಟ್ ಮಾಡ್ತಾ ಇದ್ದೇನೆ. ತಿನ್ನ. ವಾವ್, ನೈಸ್. ಹೆಂಗಿದೆ? ಚೆನ್ನಾಗಿದೆ. ಅಷ್ಟೇನಾ? ಎಷ್ಟು ಕೊಡ್ತೀಯ ರೇಟಿಂಗ್? ಎಷ್ಟು ಕೊಡ್ತೀಯ ರೇಟಿಂಗ್ 10ಗೆ? 9.5 ಅಂದರೆ ಗೈಸ್ ನಾನು 9.2 ಕೊಡ್ತೀನಿ ಅಷ್ಟೇ ಗೈಸ್. ಹಾಕು. ಮ್ಯಾಗಿ 10/10 ಕೊಟ್ಬಿಟ್ರೆ ಅಷ್ಟೇ. ಮತ್ತೆ ನೀವು ಮಾಡ್ಕೊತೀನಿ ಗೈಸ್. ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ ರೆಸಿಪಿ ಅಂತ, ನಾವು ಕಳಿಸ್ಕೊಡ್ತೀವಿ. ತಲೆ ಕೆಡಿಸ್ಕೊಬೇಡಿ. ಸರಿ ಗೈಸ್, ತಿನ್ಬಿಟ್ಟು ಆಮೇಲೆ ಮಾತಾಡೋಣ ಗೈಸ್. ಮ್ಯಾಗಿ ಎಲ್ಲ ಮಸ್ತಾಗಿ ತಿನ್ಕೊಂಡು ಈಗ ಸ್ವಲ್ಪ ನಮ್ಮ ಬ್ರ್ಯಾಂಡಿ ವಿಸ್ಕಿ ವೋಡ್ಕಾಗೆ ಸ್ವಲ್ಪ ಹುಲ್ ಕಿತ್ತಾಕೋಣ ಅಂತ ಬಂದಿದ್ದೀನಿ ಗೈಸ್. ನಾವು ತಿಂದರೆ ಸಾಲಲ್ಲ, ಅವಕ್ಕೂ ಸ್ವಲ್ಪ ಹುಲ್ಲಾಗಬೇಕು. ಹುಲ್ ಕಿತ್ತಾಕೋಣ ಅಂತ ಬಂದಿದ್ದೀವಿ ಗೈಸ್. ಬಂದಿದ್ದೀನಿ ಒಬ್ಬನೇ. ಅವನಿನ್ನ ತಿಂತಾನೆ ಇದ್ದಾನೆ ಗೈಸ್. ಅದಕ್ಕೆ ಈಗ ಸದ್ಯಕ್ಕೆ ನಾನೇ ಕಿತ್ತಾಕೋಣ ಅಂತ ಬಂದಿದ್ದೀನಿ. ಬನ್ನಿ ಕಿತ್ತಾಕೋಣ. ಹುಲ್ಲಾಕಕ್ಕೆ ಅಂತ ಬಂದು ಹಸುಗಳನ್ನೇ ಒಳಗಡೆ ಕಟ್ಬಿಟ್ಟಿದ್ದೀವಿ. ಯಾಕೆಂದರೆ ಮಳೆ ಬಂತು ಗೈಸ್ ಸ್ವಲ್ಪ. ಅದಕ್ಕೆ ಈಗ ನಮ್ಮ ಕೋಳಿ ಏನಾದರೂ ಎಕ್ಸ್ಟ್ರಾ ಮರಿ ಏನಾದರೂ ಮಾಡೈತೆ ಅಂತ ನೋಡೋಣ ಅಂತ ಬರ್ತಾ ಇದ್ದೀವಿ. ಯಾಕೋ? ಹಿಡ್ಕೊ ಫೋನ್
ಫೋನ್ ಇಟ್ಕೊಂಡು ಇರೋ ನಿಮಿಷ ಎತ್ತದಲ್ಲ ಇರೋ ನಿಮಿಷ ನೋಡು ಇರೋ ನಿಮಿಷ ಬಲ್ಪೇ ಕಿತ್ಕೊಂಡು ಹೋಗ್ಬಿಟ್ಟವ್ರ ಹಿಂಗೆ ಇಡ್ಕೊ ಕರೆಕ್ಟಾಗಿ ಇಡ್ಕೊ ಫೋನ್ ಹಂಗೆ ಇಡ್ಕೊ ಸಾಯಿಸ್ಬಿಟ್ಟು ಬಿಟ್ಬಿಡ ಒಂದು ಮರಿನ ಸಾಯಿಸ್ಬಿಟ್ಟೈತೆ ಒಂದು ಮರಿನ ಸಾಯಿಸ್ಬಿಟ್ಟೈತೆ ತೊಳೆದ್ಬಿಟ್ಟು ಅದ್ರ ಗಂಡ ಬರ್ತೈತೆ ನೋಡಿ ಗೈಸ್ ಓಡ್ಕೊಂಡು ನೋಡಿ ಗೈಸ್ ಇಂಥ ಕೆಲಸ ಮಾಡ್ತದೆ ಏನ್ ಮಾಡೋದು ಹೇಳಿ ಸರಿ ಇಲ್ಲ ಗೈಸ್ ನಮ್ಮ ಕೋಳಿ ಗೈಸ್ ಮತ್ತೆ ಕೆಲ್ಸಕ್ಕೆ ಬಂದಿದ್ದೀವಿ ಬ್ಯಾಕ್ ಟು ವರ್ಕ್ ಏನು ಅಂದರೆ ಈಗ ಫಿಶ್ಶಿಗೆ ಫೀಡ್ ಹಾಕಬೇಕು ಹಸುಗಳಿಗೆ ಬೂಸ ಇಡಬೇಕು ಎಲ್ಲ ಕೆಲಸ ಇರ್ತವೆ ಅದಕ್ಕೆ ಬ್ಯಾಕ್ ಟು ವರ್ಕ್ ಈಗ ಸದ್ಯಕ್ಕೆ ಹಾಕೋಣ ಬನ್ನಿ ಗಾಯ್ಸ್ ಬಕೆಟ್ಗೆ ತುಂಬಿಸೋಣ ಆ ಸಾಹೇಬರು ಬಂದು ಬೂಸ ಎಲ್ಲ ನೆನೆಸ್ತಾರೆ ಗೈಸ್ ಇದೇ ಬರ್ತೀವಿ ಗೈಸ್ ಇವತ್ತು ಬೇಗ ಮಲ್ಕೋಬೇಕು ಇಲ್ಲಾಂದ್ರೆ ಬೇಗ ಎದ್ದೇಳೋದಲ್ಲೇ ಸಾಹೇಬರು ಬಂದರು ಗೈಸ್ ಬೂಸನೆ ಖಾಲಿ ಏಯ್ ತಿಂಗಳು ಆಗಿಲ್ಲಲ್ಲ ತಿಂಗಳಾಯ್ತು ಗೈಸ್ ಆಗ್ಲೇ ಡ್ರಮ್ ಬೂಸ ಖಾಲಿ ನಮ್ಮ ಎಲ್ಲ ತಿಂದು ಖಾಲಿ ಮಾಡ್ಬಿಟ್ಟಿದ್ದಾರೆ ಗೈಸ್ ನೋಡಿ ಟೈಮ್ ಟು ಟೈಮ್ ಫುಡ್ ಬಿದ್ದಿಲ್ಲ ಅಂದರೆ ನಾವು ಹೆಂಗೆ ಇದಾಗ್ತೀವೋ ಅವು ಅಷ್ಟೇ ಗೈಸ್ ಟೈಮ್ ಪ್ರಕಾರ ಫುಡ್ ಹಾಕ್ತಾ ಇರಬೇಕು ಅವಕ್ಕೂ ಅವಾಗೆ ಅವು ಅದರಿಂದನೂ ನಾವು ಸ್ವಲ್ಪ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದು ಏಯ್ ಬಾರ ಇಲ್ಲಿ ಗೈಸ್ ನೋಡಿ ಇವ್ನಿಗೇನೋ ಜೈ ಬಾಲಯ್ಯ ಅಂತ ಹೇಳ್ಬೇಕಂತೆ ಅದೇ ಟಾಪ್ ಒನ್ ಕನ್ನಡಿಗ ಇದಾನಲ್ಲ ಗೈಸ್ನ ಅವನ್ತರ ಜೈ ಕರ್ನಾಟಕ ಅನ್ನೋದನ್ನ ಜೈ ಬಾಲಯ್ಯ ಮಾಡಿದ್ದಾರೆ ಗೈಸ್ ಇವನು ಏನ್ ಹೇಳ್ಬೇಕಾ ಗೊತ್ತಾ ಹೇಳ ಪರವಾಗಿಲ್ಲ ಏಯ್ ಯಾವ ಇರಲ್ಲ ಅಲ್ಲಿ ಏನು ಗೈಸ್ ಏನೋ ಆಗ್ಬಿಟ್ಟಿದೆ ಬೆಳಗ್ಗೆಯಿಂದ ನೆಟ್ವರ್ಕೇ ಇಲ್ಲ ಗೈಸ್ ಇವಾಗ ನಮ್ಮ ಶ್ಯಾಮ್ ಬ್ರೋ ವ್ಲಾಗ್ ಅಪ್ಲೋಡ್ ಮಾಡಿದ್ದಾನಂತೆ ನೋಡ್ಬೇಕು ಈಗ 24 ನಿಮಿಷ ಆಗಿದೆ ಅಪ್ಲೋಡ್ ಮಾಡಿ ಬಟ್ ಯೂಟ್ಯೂಬೇ ಬರ್ತಾ ಇಲ್ಲ ಗೈಸ್ ನೆಟ್ವರ್ಕೇ ಇಲ್ಲ ವರ್ಲ್ಡ್ ರೆಕಾರ್ಡ್ ಏನದು 40 ಫೀಟ್ ಇದ್ದಿದ್ದು ಲಾಸ್ಟ್ ಟೈಮ್ ಅಂತ ತೋರಿಸ್ಬೇಕು ಯಾವುದು ಅಲ್ಲ ಲಾಸ್ಟ್ ಟೈಮು ಒಂದು ತೋರ್ಸಿ ಹೇಳಿದ್ನಲ್ಲ ಅದು ಫೀಡ್ ಇತ್ತು ಫ್ಲವರ್ಸ್ ಇರ್ಲಿಲ್ಲಲ್ಲ ಅದು 15,000 ಎಷ್ಟು ಫ್ಲವರ್ಸ್ 55,000 ಓಕೆ ಗೈಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಾರಂತೆ ಬೊಕ್ಕೆ ಕೊಟ್ಟು ಚೆಕ್ ಮಾಡಿ ಗೈಸ್ ಬೊಕ್ಕೆ ಕೊಟ್ಟು ಪ್ರಪೋಸ್ ಮಾಡಿದ್ದಾರೆ ನೇಹಾಗ್ ಗುಪ್ತಾ ಅವ್ರಿಗೆ ನಮ್ಮ ಸ್ಯಾಮ್ ಬ್ರೋ ಆ ವ್ಲಾಗ್ ನೋಡಬೇಕು ಇಲ್ಲಿ ನೋಡಿದ್ರೆ ವ್ಲಾಗ್ ಬರ್ದಿರೋ ವೈಟ್ ಸ್ಕ್ರೀನ್ ಬರ್ತಿದೆ ಗೈಸ್ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇನ್ನು ಫೋನಲ್ಲೇ ನೋಡಬೇಕು ಗೈಸ್ ಅದಕ್ಕೆ ಹತ್ತಿರದಿಂದ ಆಯ್ತಾ ಇಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ 24 ನಿಮಿಷ ಆಗಿದೆ ನೋಡೋಣ ಬನ್ನಿ ಗೈಸ್ ಟ್ರೂ ಲವ್ ಗೈಸ್
ವಿಡಿಯೋಲ್ಲಿ ಹೇಳ್ದಂಗೆ ಮಾಡಿಬಿಟ್ಟಿದ್ದಾರೆ ಗೈಸ್. ಫೈನಲಿ ವರ್ಲ್ಡ್ ರೆಕಾರ್ಡೇ ಮಾಡಿಬಿಟ್ಟಿದ್ದಾರೆ ನಮ್ಮ ಸ್ಯಾಮ್ಬ್ರೋ. ನೋಡಿ ಗೈಸ್, ಕ್ರೇಜಿ. ನಮ್ಗೆ ಇಷ್ಟೊತ್ತು ಇಂಟರ್ನೆಟ್ ಇರಲಿಲ್ಲ ಗೈಸ್, ಆದ್ರಿಂದ ನಾವಿನ್ನ ಈಗ ನೋಡ್ತಾ ಇದ್ದೀವಿ ವ್ಲಾಗು. ಬಾ ಕ್ರೇಜಿ ಅಂದ್ಕೊಳ್ಳಿ ಗೈಸ್. ಏನಂತೀಯ ದರ್ಶ್? ನೀನೆಷ್ಟು ಬೊಕ್ಕೆ, ಎಷ್ಟು ಫ್ಲವರ್ಸ್ ಬೊಕ್ಕೆ ಮಾಡಿಸ್ತೀಯ? ನಿನ್ಗೆ ಆನೆಷ್ಟು ಹುಡುಗಿ ಸಿಕ್ಕಿದ್ರೆ? ಫಸ್ಟ್ ಹುಡುಗಿ ಸಿಕ್ಲಿ ಹಾಂ, ಫಸ್ಟ್ ಹುಡುಗಿ ಸಿಕ್ಲಿ ಆಮೇಲೆ ಹೇಳ್ತೀನಿ. ಕೇಳಿಸ್ತಾ ಇಲ್ಲ, ಇನ್ನೊಂದ್ಸರಿ. ಫಸ್ಟ್ ಹುಡುಗಿ ಸಿಕ್ಲಿ ಆಮೇಲೆ ಹೇಳ್ತೀನಿ. ಅಲ್ಲ, ಅವನು ಹುಡುಗಿ ಸಿಗಕ್ಕೆ ಮುಂಚೆ ಹೇಳಿರೋದು. ಇಲ್ಲ ಇಲ್ಲ, ಹುಡುಗಿ ಸಿಗಕ್ಕೆ ಮುಂಚೆನೇ ಹೇಳಿರೋದು ಗೈಸ್. ನೋಡಿ ನಮ್ಮ ಸ್ಯಾಮ್ರೋ ಫೈನಲಿ ವ್ಲಾಗಲ್ಲಿ ಯಾಕೆ ಅವ್ರದ್ದೆಲ್ಲ ಬರ್ತಾ ಇದೆ ನೋಡ್ತಾ ಇದ್ದೀರಾ ಗೈಸ್. ಏನಿಲ್ಲ, ಸುಮ್ಮನೆ ನಮಗೂ ಎಂಟರ್ಟೈನ್ಮೆಂಟ್ ಬೇಕಲ್ಲ, ನಾವು ಮನುಷ್ಯರೇ ಎಲ್ಲ ಗೈಸ್, ನಮಗೂ ಎಂಟರ್ಟೈನ್ಮೆಂಟ್ ಬೇಕು. ಅದಕ್ಕೆ ನಾವು ವ್ಲಾಗ್ಸ್ ನೋಡ್ತೀವಿ, ಇವ್ರದ್ದು ವ್ಲಾಗ್ಸ್ ನೋಡ್ತೀವಿ. ಸ್ಯಾಮ್ರೋ ಆಗಿರ್ಬೋದು, ವರುಣ ಆರಾಧ್ಯದಾಗಿರ್ಬೋದು, ನಮ್ಮ SM ಇರ್ಬೋದು, ಸಿಮ್ರಾನ್ ಮಾಹಿ ಅವ್ರದ್ದು, ಮತ್ತು ಮಧು ಗೌಡ, ಮದನ್ ಗೌಡ, ನಿಶಾನ್ ರವೀಂದ್ರ, ಎಲ್ರದ್ದು ನೋಡ್ತೀವಿ ಗೈಸ್. ನಾವು ಯಾರಿಗೂ ಭೇದ ಭಾವ ಮಾಡಿರಲ್ಲ. ಎಲ್ರದ್ದು ನಮ್ಮ ಮನೆಯಲ್ಲಿ ಬಂದಾಗ ಅವನಾದರೂ ಇರಲಿ ನಾನಾದರೂ ಇರಲಿ ಯಾರ್ದೋ ಒಬ್ರದ್ದು ಬ್ಲಾಗ್ ಓಡ್ತಾನೆ ಇರುತ್ತೆ ಗೈಸ್. ನಮ್ಮ ಆಂಟಿನೂ ನೋಡ್ತಾರೆ ಗೈಸ್ ವ್ಲಾಗ್ಸು. ಅದಕ್ಕೆ ಕಂಗ್ರಾಟ್ಸ್ ಬ್ರೋ ಒನ್ಸ್ ಅಗೇನ್ ಗೈಸ್. ಯಾರಿಗೋಸ್ಕರ ನಮ್ಮ ಹೊಟ್ಟೆ ತುಂಬ ಊಟ ನಮ್ಮ ಹೊಟ್ಟೆ ತುಂಬಸಕ್ಕೆ ಅವರು ಎಷ್ಟು ಕಷ್ಟ ಬಿದ್ದು ನಮಗೋಸ್ಕರ ಎಲ್ಲಿಂದನೋ ತಂದು ಕೊಡ್ತಾರಲ್ಲ, ಅದಕ್ಕೆ ಅವ್ರಿಗೆ ಒಂದು ಆಟ್ಸಪ್ ಗೈಸ್. ಇಂಥವ್ರಿಗೆ ರೆಸ್ಪೆಕ್ಟ್ ಕೊಡ್ರಿ, ಕಷ್ಟ ಬಿಡೋರಿಗೆ ರೆಸ್ಪೆಕ್ಟ್ ಕೊಡ್ರಿ. ನೋಡಿ ಗೈಸ್, ಫೈನಲಿ ಊಟ ಆರ್ಡರ್ ಮಾಡಿದ್ದೀವಿ. ಯಾಕೆ ಅಂದರೆ ಮಧ್ಯಾಹ್ನ ನಾವೇ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಬೇಡ ಅಂತ ಈಗ ಆರ್ಡರ್ ಮಾಡಿಬಿಟ್ಟಿದ್ದೀವಿ ಗೈಸ್, ಅಷ್ಟೇ, ಏನಿಲ್ಲ. ಬನ್ನಿ ತಿನ್ನೋಣ. ಯಾರ್ಯಾರು ಏನೇನೋ ಮಾಡ್ತಾರೆ, ಏನು ಮಾಡೋಣ, ನಾವು ಮಾಡೋಣ ಬನ್ನಿ ಗೈಸ್. ನೋಡಿ ಅಲ್ಲಿ ನಾವು ಒಂದಿನ ಮಾಡೋಣ ಅಂತ ಸಿಗ್ಬೇಕಲ್ಲ ನಮಗೆ. ಪ್ಲೇಟ್ ಬೇಡವಾ? ಬನ್ನಿ ಗೈಸ್, ಹೋಗ್ತೀನಿ ನಾನು. ಗೈಸ್ ಫೈನಲಿ ಸ್ಯಾಮ್ರೋ ಪ್ರಪೋಸಿಂಗ್ ವ್ಲಾಗೆಲ್ಲ ಮುಗಿಸಿ ಮಲ್ಗಕ್ಕೆ ಬಂದಿದ್ದೀನಿ. ಅಂದರೆ ಗೈಸ್ ಮಲ್ಗಕ್ಕೆ ಬಂದಿದ್ದೀನಿ ಅಂದರೆ ಮಲ್ಗೋಕ್ಕಾಗಲ್ಲ, ವ್ಲಾಗೆಲ್ಲ ಎಡಿಟ್ ಮಾಡಿ ಮಲ್ಕೋಬೇಕು ಗೈಸ್. ಯಾಕೆ ಅಂದರೆ ನಾಳೆಯಿಂದ ಕಾಲೇಜ್ ಇದೆ. ಇವತ್ತು ನೈಟಲ್ಲಿ ಎಡಿಟ್ ಮಾಡಿದ್ರೇ ಬೆಳಗ್ಗೆಗೆ ಅಪ್ಲೋಡ್ ಮಾಡೋಕ್ಕಾಗೋದು ಗೈಸ್. ಅದಕ್ಕೆ ವ್ಲಾಗೆಲ್ಲ ಎಡಿಟ್ ಮಾಡಿ ಎಷ್ಟೊತ್ತಾದ್ರೂ ಎಡಿಟ್ ಮಾಡಲೇಬೇಕು, ಮತ್ತು ಬೆಳಗ್ಗೆ ಎದ್ದೇಳಲೇಬೇಕು, ಮತ್ತು ಕೆಲಸ ಮಾಡಲೇಬೇಕು ಗೈಸ್. ನೋಡಿ ಗೈಸ್, ಆಲ್ರೆಡಿ 10:45 ಟೈಮು. ಇವಾಗ ಎಡಿಟ್ ಮಾಡೋಕ್ಕೆ ಕೂತ್ಕೊಂಡ್ರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬಟ್ ಆದರೂ ನಂದು ಬೇಗ ಆಗಿಬಿಡತ್ತೆ ಗೈಸ್. ಯಾಕೆ ಅಂದರೆ ನಂದು ಯಾವುದೇ ರೀತಿ ಕಂಟೆಂಟು ಸ್ಕ್ರಿಪ್ಟ್ ಎಲ್ಲ ಬರೋಲ್ಲ. ನನ್ನ ಬೈಗೆ ಏನು ಬರುತ್ತೆ ಅದು ಮಾತಾಡ್ತೀನಿ, ಅದು ರೆಕಾರ್ಡ್ ಆಗುತ್ತೆ, ಹಂಗೆ ಪೋಸ್ಟ್ ಆಗುತ್ತೆ ಗೈಸ್. ಅದನ್ನು ನಾಯ್ಸ್ ಕ್ಲಿಯರ್ ಮಾಡ್ತೀನಿ ಅಷ್ಟೇ ನಾನು. ಬಟ್ ನಾನು ಏನು ಆ್ಯಡು ಮಾಡ್ತಾಯಿಲ್ಲ ಗೈಸ್. ಲೈಕ್ ಮೀಮ್ಸ್ ಆಗಿರ್ಬೋದು, ಕ್ಲಿಪ್ಸ್ ಆಗಿರ್ಬೋದು, ಏನು ಆ್ಯಡ್ ಮಾಡ್ತಾಯಿಲ್ಲ. ಅದರಿಂದ ನನ್ನ ಎಡಿಟು ಸ್ವಲ್ಪ ಬೇಗ ಆಗಿಬಿಡತ್ತೆ, ಕ್ವಿಕ್ ಆಗಿಬಿಡತ್ತೆ ಗೈಸ್. ನಂದು ಏನಿದ್ರು ರಾ ಆಗಿರುತ್ತೆ ಗೈಸ್. ದಟ್ಸ್ ವೈ ಅದಕ್ಕೆ ನಿಮಗೆ ಇಷ್ಟ ಆಗ್ತಾಯಿಲ್ಲ, ರಾ ಕಂಟೆಂಟು ನಿಮ್ಗೆ ಇಷ್ಟ ಆಗ್ತಾಯಿಲ್ಲ ಗೈಸ್. ಆಯಿತು, ಆ ಥರನೂ ಮಾಡೋಣ. ಸ್ವಲ್ಪ ಟೈಮ್ ಬೇಕಾಗತ್ತೆ ಗೈಸ್. ಎಡಿಟಿಂಗ್ಗೆ ಬೇಜಾನ್ ಟೈಮ್ ಆಗುತ್ತೆ. ನನಗೆ ಈ ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಆಗಿಬಿಟ್ಟಿದೆ ಗೈಸ್. ಏನು ಅಂದರೆ ಈಗ ನಾನು ಬಂದು ಕ್ಯಾಪ್ಕಟ್ಟಲ್ಲಿ ಎಡಿಟ್ ಮಾಡೋದು ಗೈಸ್. VPN ಕನೆಕ್ಟ್ ಮಾಡಿದಾಗ ನೆಟ್ವರ್ಕ್ ಬರೋಲ್ಲ ಗೈಸ್. ನೆಟ್ವರ್ಕ್ ಸಿಗ್ತಾ ಇಲ್ಲ VPN. ನಿಮ್ಗೆ ಯಾವುದಾದ್ರೂ ಬೆಸ್ಟ್ VPN ಗೊತ್ತಿದ್ದರೆ ಕ್ಯಾಪ್ಕಟ್ಗೆ ಸಜೆಸ್ಟ್ ಮಾಡಿ ಗೈಸ್. ಒಂದ್ಸರಿ ಟ್ರೈ ಮಾಡ್ತೀನಿ, DM ಮಾಡಿರಿ, ನೋಡ್ತೀನಿ ಗೈಸ್. ನಾನು ಬೇರೆ ಥರ ಅಲ್ಲ, ಅದೇ ನೋಡ್ತೀನಿ. ಅದರಿಂದ ಗೈಸ್ ಸ್ವಲ್ಪ ಡಿಲೇ ಆಗ್ತಾ ಇರೋದೆ. ಸರಿ ಗೈಸ್, ಈಗ ಎಡಿಟ್ ಮಾಡಬೇಕು. ಓಕೆ ಗೈಸ್, ಟಾಟಾ, ಬಾಯ್, ಲವ್ ಯು, ಟೇಕ್ ಕೇರ್, ಗುಡ್ ನೈಟ್ ಗೈಸ್.